ಬಬ್ಲು ನೀನು ಇಲ್ಲೇ ಮಲ್ಕೊಳ್ಳೋದು ನೋಡು, ನಿಂಗೆ ಮನ್ಸ ಚೆನ್ನಾಯ್ತಾ? ಚೆನ್ನಾಯ್ತಮ್ಮ. ಇನ್ನೂ ಆಟ ಸಾಮಾನೆಲ್ಲ ತಂದೈತಮ್ಮ ನಿಂಗೆ. ಈಗೋ ಬಬ್ಲು, ಇದೆಲ್ಲ ನಿಂಗೆ. ಜಾನುಕು ತಂದಿದ್ದೀನಮ್ಮ. ಚೆನ್ನಾಗೈತಾ ಬೊಮ್ಮೆ? ಆಮೇಲೆ ಹೋಗೋಣಮ್ಮ, ಇವಾಗ ನೀನು ಆಟ ಆಡ್ಕೊ. ಆಮೇಲೆ ಹೋಗಿ ಅಜ್ಜಾನಕ್ಕೆ ಕೊಟ್ಟು ಬರೋಣ. ಈಗ ನಮ್ಮ ಬಬ್ಲುಗೆ ಕಲರ್ ಕಲರ್ ಲಾಲಿಪಪ್ಪು. ಚೆನ್ನಾಯ್ತಮ್ಮ ಬಬ್ಲು? ಅಂಕಲ್ ಅಂತ ಕರಿಬಾರ್ದಮ್ಮ, ಡ್ಯಾಡಿಯನ್ನು ಹಂಗೆಲ್ಲ ಅನ್ಬಾರ್ದಮ್ಮ. ನೋಡು ಎಷ್ಟೊಂದು ತಂದ್ಕೊಟ್ಟವ್ರೆ ನಿಂಗೆ ಆಟ ಸಾಮಾನೆಲ್ಲ. ನೀನು ಬಾ ಬಬ್ಲು, ನಿನ್ನ ಹೊರ್ಗಡೆ ಕರ್ಕೊಂಡೋಗಿ ಆಟ ಆಡಿಸ್ತೀನಿ, ಗಾಡಿ ಮೇಲೆಲ್ಲ ಕೂರಿಸ್ಬಿಟ್ಟು. ಸರಿ, ಸ್ವಲ್ಪ ಹೊತ್ತು ಆಟ ಆಡ್ಬಿಟ್ಟು ಆಮೇಲೆ ಹೋಗು. ನೀವೇನು ಬೇಜಾರು ಮಾಡ್ಕೊಂಬಿಡ್ರಿ, ಇನ್ನೊಂದು 2 ದಿವಸ ಅವನೇ ಸರಿ ಹೋಗ್ತಾನೆ. ಅಯ್ಯೋ ಹಾಗೇನಿಲ್ಲ ಸಂಗೀತ, ಸರಿ ಹೋಗ್ತಾನೆ ಬಿಡು. ಅವನು ನನ್ನ ಅಪ್ಪ ಅಂತ ಕರೆದ್ರು ನಾನು ಅವನು ಚೆನ್ನಾಗಿ ನೋಡ್ಕೊತೀನಿ, ಕರೆದಿದ್ರು ಚೆನ್ನಾಗಿ ನೋಡ್ಕೊತೀನಿ. ಅವ್ನು ನನ್ನ ಮಗು. ನೀನೊಬ್ಳು ಎಲ್ಲರ ಜೊತೆಗೂ ಹೊಂದ್ಕೊಂಡು ಖುಷಿಯಾಗಿದ್ಬಿಟ್ರೆ ನಂಗೆ ಅಷ್ಟೇ ಸಾಕು ಸಂಗೀತ. ಇಲ್ಲ ಇಲ್ಲ, ಎಲ್ಲರ ಜೊತೆಗೂ ಹೊಂದ್ಕೊಂಡು ನಾನು ಖುಷಿಯಾಗಿರ್ತೀನಿ. ಆಯ್ತಮ್ಮ, ಹೋಗೋಣ. ಏನ್ ರಾಜಂದುಕು ಅಣ್ಣ ಆಟ ಆಡಿಸ್ತಾ ಇದ್ದೀರಾ ಬಬ್ಲುನ? ಸುಮ್ಮನೆ ಸ್ವಲ್ಪ ಹೊತ್ತು ಆಟ ಆಡ್ಸೋಣ ಅಂತ ಕರ್ಕೊಂಬನ್ನಮ್ಮ. ಏನಮ್ಮ ಗೌರಿ ಫಾತಿಮಾ ಈ ಕಡೆ ಹೊರಟಿದ್ದೀರಿ? ಸುಮ್ಮನೆ ಅಣ್ಣ, ಹಿಂಗೆ ತೋಟದ ಕಡೆ ಓದ್ತಾ ಇದ್ರೆ ನಾನು ಫಾತಿಮಾ. ಈಗ ನೀನು ಆಗ ಬಬ್ಲು ಅಲ್ಲಿದ್ರಲ್ಲ, ಅದಕ್ಕೆ ಮಾತಾಡ್ಸೋಣ ಅಂತ ಬಂದೆ ಅಣ್ಣ. ಅಣ್ಣ ನೀನೊಂದು ಮಾತು ಕೇಳಬೇಕಾಗಿತ್ತಲ್ಲಣ್ಣ. ಏನಮ್ಮ ಅದು? ಅಣ್ಣ ನಿನ್ನ ಮಗಳನ್ನ ಇವಾಗ ಎಲ್ಲಿ ಬಿಟ್ಟಿದ್ಯಾ ನೀನು? ಹೇಳಿದ್ಯಾ ಸಂಗೀತಕ್ಕ ನಿಂಗೊಬ್ಬಳು ಮಗಳಿರೋದು? ಇಲ್ಲಮ್ಮ, ಹೇಳಿಲ್ಲ ನಾನು. ಮಗು ಆಯ್ತು ಅಂತ ಏನು ಹೇಳಿಲ್ಲ. ನೋಡೋಣ, ಇನ್ನೊಂದು 2 ದಿವಸ ಕರ್ಕೊಂಬರೋಣ ಇಲ್ಲಿಗೆ ಅಂತ ಅನ್ಕೊಂಡಿದ್ದೀನಿ. ನೋಡೋಣ. ಅಲ್ಲ ನಿಮ್ದಕ್ಕೂ ಹೇಳ್ಬೇಕಾಗಿತ್ತು ಅಲ್ಲ ಅಣ್ಣ, ಸಂಗೀತದ ಹತ್ರ ಹೇಳ್ಬೇಕಾಗಿತ್ತು. ಮುಂದೆ ಏನಾದರೂ ತೊಂದರೆಗೂ ಆದರೆ ಏನು ಮಾಡ್ತೀರಾ? ನೋಡೋಣಮ್ಮ ಫಾತಿಮಾ, ಟೈಮು ನೋಡ್ಕೊಂಡು ಸಂಗೀತ ಹತ್ರ ಹೇಳ್ಬೇಕಂತ ಅನ್ಕೊಂಡಿದ್ದೀನಮ್ಮ. ಬಬ್ಲು ನಮ್ದಕ್ಕೂ ನಿಮ್ದಕ್ಕೂ ಜೊತೆ ಬರ್ಲಾ ಕಾರಲ್ಲಿ? ನೋಡ್ದಾ ಫಾತಿಮಾ, ಜಾನು 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 ಅಂತ ಇರ್ತಾರಮ್ಮ ಇವನ್ಗ. ಅದ್ಯಾವಕ್ಕನ ಮೊಮ್ಮಗಳನ್ನ ಕಂಡ್ರೆ ಬಲೆ ಪ್ರೀತಿ. ಗೌರಿದು ಅಕ್ಕ ಅವ್ರದಕ್ಕೂ ಮಾವನ ಮಗಳೆಲ್ಲ, ಅದಕ್ಕೆ ಅಷ್ಟೊಂದು ಪ್ರೀತಿ ಬಬ್ಲುಗೆ. ಬಬ್ಲು ನಮ್ದಕ್ಕೂ ಜಾನು ಮನೆಗೆ ಹೋಗ್ತಾ ಇದ್ದೀವಿ, ನಿಮ್ದಕ್ಕೂ ಬರ್ತೀರಾ? ಆಮೇಲೆ ನಾನೇ ಕರ್ಕೊಂಡು ಹೋಗ್ತೀನಿ ಹೇಳಮ್ಮ ಫಾತಿಮಾ. ಇವಾಗ ಬೇಡ, ರೋಷತ್ ಆಟ ಆಡ್ಕೊಂಡ್ಲೆ, ಆಮೇಲೆ ಕರ್ಕೊಂಡು ಹೋಗ್ತೀನಿ. ಸರಿ ರಾಜಂದುಕು ಅಣ್ಣ, ಹಾಗೆ ಮಾಡಿ. ಫಾತಿಮಾ ಬಾ ಹೋಗೋಣ. ಬಂದೆ ಅಕ್ಕ. ಬಬ್ಲು ಇವಾಗ ಖುಷಿನಾ ನಿಂಗೆ? ಇದ್ಯಾಕಮ್ಮ ಜ್ಯೋತಿ ಇದಕ್ಕೆ ತಂಗೆ ಬಂದ್ಬಿಟ್ಟಿದ್ಯಾ? ಹಾಂ ಏನಾಯ್ತು? ಅಪ್ಪ ನಂಗೆ ಆ ಹಾಸ್ಟೆಲಲ್ಲಿ ಇರೋಕ್ಕಾಗಲ್ಲಪ್ಪ, ಊಟ ಎಲ್ಲ ಚೆನ್ನಾಗೇ ಇರಲ್ಲಪ್ಪ. ನಂಗೆ ದಿನ ವಾಮಿಟ್ ಆಗ್ತಾಯ್ತಪ್ಪ, ನಾನು ಹಾಸ್ಟೆಲಲ್ಲಿ ಇರಲ್ಲಪ್ಪ. ಅಲ್ಲಮ್ಮ, ನೀನು ಅಲ್ಲೇ ಒಂದು ಫೋನ್ ಮಾಡ್ಬಿಟ್ಟು ಬರಬೇಕಾಗಿತ್ತಾನೆ. ಹಾಂ ಒಂದು ಫೋನ್ ಮಾಡಬೇಕಾಗಿತ್ತಲ್ಲ. ನೀನು ಅಲ್ಲೇ ಎತ್ಕೊಂಡು ನಾನು ಅಲ್ಲಿಗೆ ಬರ್ತಾ ಇದ್ನಲ್ಲ, ಇಲ್ಲಿಗೆ ಯಾಕಮ್ಮ ಬಂದಿದ್ದು ನೀನು? ಯಾಕಪ್ಪ ಹಿಂಗೆಲ್ಲ ಹೇಳ್ತಾ ಇದ್ದೀರಾ? ನಾನು ಎಲ್ಲಿಗೆ ಹೋಗ್ಲಪ್ಪ? ನಂಗೆ ಯಾರವ್ರೆ? ಅವ್ರ ಮನೆ ದೂರ ಇರೋದಪ್ಪ, ಅವರು ನಮ್ಮ ಮನೆಗೆ ಬಂದಿರೋದು ಸುಮ್ಮನೆ. ಆಯ್ತು, ಇನ್ಮೇಲೆ ನಾನು ನಿನ್ನ ಜೊತೆನೇ ಆಟ ಆಡ್ತೀನಿ. ಬಬ್ಲು ಇವಾಗ ಅಕ್ಕ ಬಂದಿರೋದು ಖುಷಿನಾ ನಿಂಗೆ?
ಜೊತೆಯಾಗಿದ್ದೀನಿ ನಾನು. ಓ ಹೌದಾ, ಆಡ್ಕೊಪ್ಪ. ಅಕ್ಕನೂ ನೀನು ಜೊತೆಯಲ್ಲೇ ಆಟ ಆಡ್ಕೊಳ್ರಿ ಆಯ್ತಾ. ಅಕ್ಕ ಸ್ಕೂಲ್ ಮುಗಿಸ್ಕೊಂಡು ಮನೆಗೆ ಬಂದಮೇಲೆ ಆಟ ಆಡ್ಕೊಬೇಕು. ಅಕ್ಕ ನಾನು ನಿನ್ ಜೊತೆ ತುಳು ಬರ್ತೀನಿ ಅಕ್ಕ. ತುಳುಕ ಕರ್ಕೊಂಡು ಹೋಗಕ್ಕ ನನ್ನ, ನಾನು ಬರ್ತೀನಿ. ನಿನ್ನೂ ಸೇರಿಸ್ತೀನಿ ನನ್ನ ಸ್ಕೂಲ್ಗೆ, ಅಕ್ಕನ ಜೊತೆಗೆ ಹೋಗಿ ಅಂತೆ. ಸರಿ ಅಂಕಲ್ ಆಯ್ತು. ಅಕ್ಕ ಬಾ, ಒತ್ತ ಕಡೆ ನೋಡ್ತೀನಿ ಬಾಕ ಬಾ. ಅಕ್ಕ ನೋಡು ಅಕ್ಕ ನೋಡು, ಒತ್ತ ಕಡೆ ಎತ್ತಣ ಐತೆ ಬಾಕ, ನಾವು ಆಟ ಆಡೋಣ ಬಾಕ. ಹೋಗು ಜ್ಯೋತಿ, ಆಟ ಆಡ್ಕೋಗು. ಅವ್ರ ಎದುರುಗಡೆ ಎಲ್ಲ ನನ್ನನ್ನು ಅಪ್ಪ ಅಂತ ಕರಿಬೇಡ. ಯಾಕಪ್ಪ ಹಿಂಗೆಲ್ಲ ಹೇಳ್ತಾ ಇದ್ದೀರಾ? ನಾನೆಲ್ಲ ನಿಂಗೆ ಹೇಳ್ತೀನಿ, ಹೋಗಮ್ಮ. ಅಕ್ಕ ಬಾಕ ಬಾ ಬಾ ಬಾ. ನೋಡಕ್ಕ ಕಾಡು ನೀನು ಕೂತಕ್ಕ ಆಟ ಆಡೋಣ. ಒಳ್ಳೆ ನಾನು ಪಪ್ಪಳ ಜಾಸ್ತಿ ಆಯ್ತಕ್ಕ, ನಿಂಗೂ ಕೊಡ್ತೀನಿ. ಸರಿ ಆಯ್ತು. ಅಮ್ಮ ಅಮ್ಮ ನೋಡು, ಒತ್ತ ಅಕ್ಕ ಬನಾಲೆ ನನ್ನ ಜೊತೆ ಆಟ ಆಡಕ್ಕೆ. ಹೊಸ ಫ್ರೆಂಡ್ ಸಿಕ್ಕಿರೋದಾ ಬಬ್ಲುಗೆ, ಬಬ್ಲು ಚಿನ್ನಿಗೆ? ಹೊಸ ಬನ್ನಿ ಅಲ್ಲಮ್ಮ, ಹೊಸ ಅಕ್ಕ ಅಕ್ಕ ಅಕ್ಕ. ಓ ಅಕ್ಕನಾ? ಸರಿನಮ್ಮ, ಆಟ ಆಡ್ಕೊ. ಬಬ್ಲು ಬಮ್ಮ, ಊಟ ಮಾಡಿಸ್ತೀನಿ. ಅಮ್ಮ ಅಕ್ಕ ನರಿ ಊಟ ಮಾಡೋಣ ನಾವು, ನರಿ ಅಕ್ಕ. ಅಕ್ಕ ಅವ್ರ ಮನೆಗೆ ಹೋಗ್ತಾರೆ, ನೀನು ಬಮ್ಮ, ನೀನು ಊಟ ಮಾಡಮ್ಮ. ಇಲ್ಲ ಸಂಗೀತ, ಆ ಮಗು ಇಲ್ಲೇ ಇರ್ತಾಳೆ. ನಮ್ಮ ರಿಲೇಷನ್ ಒಬ್ಬರು ಹಾಸ್ಲಾಗ ಹಾಕಿದ್ರು. ಏನೋ ಹಾಸ್ಲು ಊಟ ಹುಡುಗಿಗೆ ಸೇರ್ತಾ ಇದ್ದಂಗಿಲ್ಲ, ವಾಮಿಟ್ಗಳಾತವಂತೆ, ಅದಕ್ಕೆ ಇಲ್ಲಿಗೆ ಬಂದ್ಬಿಟ್ಟವಳೆ. ಓ ಹೌದಾ, ಸರಿ ಸರಿ ಆಯಿತು, ಹೋಗ್ಲಿ ಬಿಡು. ಒಬ್ಬೊಬ್ರಿಗೆ ಅಷ್ಟು ಊಟ ಆಗಲ್ಲ, ಇಲ್ಲೇ ಊಟ ಮಾಡಲಿ ಬಿಡು ಪಾಪ ಮಗು. ಏನು ಪುಟ್ಟಿ ನಿನ್ನ ಹೆಸರು? ಆಂಟಿ ನನ್ನ ಹೆಸರು ಜ್ಯೋತಿ ಅಂತ. ಜ್ಯೋತಿ ಅಂತನಾ? ಚೆನ್ನಾಗೈತಮ್ಮ. ಹೆಂಗೋ ಬಬ್ಲಿಗೆ ಹೊಸ ಫ್ರೆಂಡ್ ಸಿಕ್ದಂಗೆ ಆಯಿತು, ಅವನು ಇಲ್ಲಿ ಒಬ್ಬನೇ ಇರ್ತಾ ಇದ್ದ. ಅಮ್ಮ ಒತ್ತ ಅಕ್ಕ ಅಕ್ಕ ಊಟ ಮಾಡೋಣ ನರಿ ಅಕ್ಕ. ನಾವು ಭುವನ ಕಾಡು ಹಾಕೊಂಡು ಊಟ ಮಾಡೋಣ ನರಿ, ಆಮೇಲೆ ಬಂದು ಇಲ್ಲಿ ಆಟ ಆಡೋಣ. ಬನ್ರಿ ಬನ್ರಿ ಇಬ್ರು. ಬರ್ತೀನಿ. ಅವಳೇನು ಇಷ್ಟಕ್ಕೆ ಸುಮ್ಮನೆ ಬಿಟ್ಬಿಡ್ತೀನ? ಕೋರ್ಟು ಪೊಲೀಸ್ ಸ್ಟೇಷನು ಅಂತ ಅನಿಸ್ತೀನಿ. ಅವಳಿಗೆ ಎಷ್ಟು ಧೈರ್ಯ ಇದ್ರೆ ಹಿಂಗೆ ಮಾಡ್ತಾಳೆ. ಬರ್ತೀನಿ ಇವಾಗ. ಇದ್ರ ಜೊತೆ ಹಿಂಗೆ ಮಾತಾಡ್ತಾವ್ರೆ ದೇವಸ್ಥಾನಕ್ಕಂತ ಬಂದ್ಬಿಟ್ಟು. ಇವಾಗ ಟ್ರೈನ್ ಹತ್ತಾ ಇದ್ದೀನಕ್ಕ, ಬರ್ತೀನಿ. ಸುಮ್ಮನೆ ಬಿಟ್ಬಿಡ್ತೀನಾ? ಇದಾಕ್ರಿ ಮಕ್ಕ ಹಿಂಗಿಕ್ಕೊಂಡಿದ್ದೀರಾ, ಏನಾಯ್ತು? ವೇದಾ, ನಾನು ಇವಾಗ ಬೆಂಗ್ಳೂರಿಗೆ ಹೋಗ್ಬೇಕು ಅರ್ಜೆಂಟಾಗಿ. ಕೆಲಸ ಆಯ್ತು ನಂಗೆ ಅಷ್ಟು. ನಿನ್ನ ಮನೆಗೆ ಹೋಗು, ನಾನು ಹಿಂಗೆ ಬೆಂಗ್ಳೂರಿಗೆ ಹೋಗ್ತೀನಿ. ಅದೇನು ಕೆಲಸ? ನನಗೆ ಹೇಳ್ರಿ, ನನ್ನ ಹತ್ರ ಮುಚ್ಚಿಕೊಂತ ವಿಷಯ ಏನೈತೆ? ನನ್ನ ಹತ್ರ ಹೇಳ್ತು ಪರವಾಗಿಲ್ಲ. ಸಂಗೀತ ಇನ್ನೊಂದು ಮದುವೆ ಆಗೋಳಂತೆ, ಬಬ್ಲೂನು ಅವಳ ಹತ್ರ ಇಟ್ಕೊಂಡವಳಂತೆ. ನಾನು ಅರ್ಜೆಂಟಾಗಿ ಬೆಂಗ್ಳೂರಿಗೆ ಹೋಗ್ಬೇಕು. ಅವಳನ್ನ ನಂಗೆ ಬರ್ತಾ ಇರೋ ಕೋಪಕ್ಕೆ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅವಳ ಮೇಲೆ. ನಿನ್ನ ಮನೆಗೆ ಹೋಗು. ಒಂದು ನಿಮಿಷ ನಿಂತ್ಕೋ, ನಾನು ಹೇಳೋ ಮಾತು ಕೇಳ್ಬಿಟ್ಟು ಆಮೇಲೆ ಮುಂದಕ್ಕೆ ಹೋಗು. ಏನು ನಿಂದು? ಇವಾಗ ನೀವು ಬೆಂಗ್ಳೂರಿಗೆ ಹೋಗ್ಬೇಕು ತಾನೆ? ಬೆಂಗ್ಳೂರಿಗೆ ಹೋಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅವಳನ್ನ ಕೋರ್ಟು ಕಚೇರಿ ಅಲಿಸ್ಬೇಕು. ಆಮೇಲೆ ಎಲ್ಲ ಮುಗಿದ್ಮೇಲೆ ಅವಳನ್ನ ಇಲ್ಲಿ ಕರ್ಕೊಂಬರ್ಬೇಕು ಅಂತ ತಾನೇ ನೀವು ಓದ್ತಾ ಇರೋದು? ಹೌದು. ಇನ್ನು ನನ್ನ ಹೆಂಡತಿ ನಾನು ಕರ್ಕೊಂಬರ್ತೀರಿ, ಇನ್ನೆಲ್ಲಿ ಬಿಟ್ಬಿಟ್ಟು ಬರಲಿ? ನೀವು ಬೇಡ ಅಂತ ಇನ್ನೊಂದು ಮದುವೆ ಆಗೋಳಲ್ಲ. ಅವಳು ಇನ್ನೊಂದು ಮದುವೆ ಆಗ್ಬಿಟ್ರೆ ನಾನು ಸುಮ್ಮನೆ ಬಿಟ್ಬಿಡ್ತೀನಾ? ಹಾಂ, ತಾಳಿ ಕಿತ್ತು ಬಿಸಾಕ್ಬಿಟ್ಟು ಅವಳು ಹೇಳ್ಕೊಂಬರ್ತೀನಿ ಮನೆಗೆ. ಅವಳನ್ನ ಕರ್ಕೊಂಬರೋ ಮುಂಚೆ ನನಗೂ ನನ್ನ ಮಕ್ಕಳಿಗೂ ಸ್ವಲ್ಪ ವಿಷ ಹಾಕಿ, ನಾವು ಸತ್ತ ಮೇಲೆ ನಮ್ಮ ಹೆಣ ತಟ್ಕೊಂಡು ನೀವು ಹೋಗಿ ಅವಳನ್ನ ಕರ್ಕೊಂಬರ್ರಿ. ಏನಾಯ್ತು ವೇತಾ ನಿನಗೆ ಹಿಂಗೆ ಮಾತಾಡ್ತಾ ಇದೆಯಾ? ಯಾಕೆ ತಲೆ ತಿರುಗ್ತೈತಾ? ನನ್ನ ಮಕ್ಳಿಗೆ ಯಾಕೆ ನಾನು ವಿಷಯ ಹಾಕ್ಲಿ? ನಿನಗೆ ಯಾಕೆ ವಿಷಯ ಹಾಕ್ಲಿ? ಅವಳು ಇಲ್ದಿದ್ದಕ್ಕೆ ನಾನು ನನ್ನ ಮಕ್ಕಳು ಎಷ್ಟೋ ಸಂತೋಷವಾಗಿದ್ದೀರಿ. ಅದನ್ನ ಹಾಳು ಮಾಡ್ಬೇಕಂತ ತಾನೇ ನೀವು ಓದ್ತಾ ಇರೋದು? ಹಾಂ, ಅವಳಿಗೆ ನೀನು ಇಷ್ಟ ಇಲ್ಲ ಅಂದಿದ್ದಕ್ಕೆ ತಾನೇ ಅವಳಿಗೆ ನನ್ನ ಮದುವೆ ಆಗಿರೋದು. ಎಲ್ಲ ಅವ್ರವ್ರ ಇಷ್ಟ ಬಂದಿತ್ತವ, ಅವ್ರವ್ರು ಬದುಕೊಂಡು ಬಿಡು. ಇವಾಗ ನೀನು ಯಾಕೆ ನನ್ನ ನೆಮ್ಮದಿ ನನ್ನ ಮಕ್ಕಳ ನೆಮ್ಮದಿ ಹಾಳು ಮಾಡಬೇಕು ಅಂತ ಓದ್ತಾ ಇರೋದು? ಹಾಂ, ಏನು ವೇದ ಇದು? ಏನೇನೋ ಮಾತಾಡಿ ನಂಗೆ ಕೋಪ ಬರ್ಸ್ಬೇಡ. ನಾನು ಇರೋದನ್ನ ಹೇಳ್ತಾ ಇದ್ದೀನಿ. ನಾನು ನನ್ನ ಮಕ್ಕಳು ಸತ್ತೋಗ್ತೀರಿ, ಆವಾಗ ನೀನು ಹೋಗಿ ಅವಳನ್ನ ಕರ್ಕೊಂಬ. ನಾನು ನನ್ನ ಮಕ್ಕಳು ಬೇಕಂದ್ರೆ ನೀನು ಹೋಗ್ಕೊಡ್ದು ಅವಳ ವಿಷಯಕ್ಕೆ. ಅದು ಹಂಗಲ್ಲ ವೇದ. ನಾನು ಅವಳಿಗೆ ಮದುವೆ ಮಾಡ್ಕೊಂಡಿರ್ತಾನೆ ಒಪ್ಪಿ. ಇವಾಗ ಅಯ್ಯೋ ನಂಗೆ ಏನು ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ ವೇದ. ನಾನು ಹೇಳೋದು ಒಂದು ಸ್ವಲ್ಪ ಆಲೋಚನೆ ಮಾಡಿರಿ. ಅವಳಿಗೆ ನೀವು ಇಷ್ಟ ಇಲ್ಲ ಅಂತಾನೆ ಅವಳಿನ ಒಂದು ಮದುವೆ ಆಗಿರೋದು. ಇವಾಗ ನಿಮ್ಗೆ ಏನು ಕಡಿಮೆ ಆಗೈತ್ರಿ? ಹಾಂ, ಬಂಗಾರದಂಥ ಮಕ್ಕಳವ್ರೆ, ನಾನಿದ್ದೀನಿ. ಇವಾಗ ಏನಕ್ಕೆ ಅವಳು? ಹಾಂ, ಏನಕ್ಕೆ ಅವಳು? ಬೇಡ ರೀ, ನಮ್ಮ ಸಂಸಾರ ಎಲ್ಲ ಹಾಳಾಗಿ ಹೋಗುತ್ತೆ ರೀ. ಮಕ್ಕಳು ಅವಳಂದ್ರೆ ಅವಳಿಗೆ ಹೆಸರು ತೆಗೆದ್ರೇ ಎಷ್ಟು ಭಯಪಡ್ತಾರೆ ಗೊತ್ತಾ? ನಿಮ್ಮ ಕಾಲ್ಗಾದರೂ ಬೀಳ್ತೀನಿ ರೀ. ಅವಳ ಸಹವಾಸ ನಮ್ಗೆ ಬೇಡ ರೀ. ಸರಿನಮ್ಮ, ಆಯಿತು. ನೀನು ಇಷ್ಟು ಹೇಳಿದ್ಮೇಲೆ ಇನ್ಯಾಕ ಬಿಡು. ನಿಜ ಹೇಳ್ತಾ ಇದ್ದೀರಾ ರೀ? ಇನ್ನು ಅವಳನ್ನ ಕರ್ಕೊಂಬರಲ್ಲ ತಾನೆ? ಇನ್ನು ಅವಳ ವಿಷಯಕ್ಕೆ ಹೋಗಲ್ಲ ತಾನೆ? ನಿಜನೇ ಹೇಳ್ತಾ ಇದ್ದೀನಿ ವೇದ. ಇನ್ಯಾವತ್ತು ಅವಳ ಬಗ್ಗೆ ಮಾತಾಡೋದೇ ಇಲ್ಲ ನಾನು. ನಿನಗೂ ಮಕ್ಳಿಗೂ ಇಷ್ಟೊಂದು ಬೇಜಾರಾಗುತ್ತೆ ಅಂತಂದರೆ ಅವಳು ಬೇಡ ನಮಗೆ. ನಮ್ಮ ಪಾಡಿಗೆ ನಾವು ಇದ್ಬಿಡೋಣ, ಅವಳ ಪಾಡಿಗೆ ಅವಳಿರಲಿ. ಸರಿ ರೀ, ಆಯಿತು, ಹೋಗೋಣ ಮನೆಗೆ. ಸರಿನಮ್ಮ, ಬಾ ಹೋಗೋಣ.